ಇದು ಮೈಸೂರು ಹುಡುಗಿಯ ಜೀವನದ ಒಂದು ದಿನ. ಈ ವಿಡಿಯೋ ಶುರು ಮಾಡುವ ಮೊದಲು ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಫಾಲೋ ಮಾಡಿ. ಹಾಗಾದ್ರೆ ಬನ್ನಿ ಅವಳ ದಿನಚರಿಯನ್ನು ನೋಡೋಣ. ಇವಳು ಸಾಮಾನ್ಯವಾದ ಮೈಸೂರು ಹುಡುಗಿ. ತನ್ನ ದಿನನಿತ್ಯದ ಚಟುವಟಿಕೆಗಳನ್ನು ಎಲ್ಲರ ಜೊತೆ ಹಂಚಿಕೊಳ್ಳುವುದನ್ನು ಇವಳಿಗೆ ತುಂಬಾ ಇಷ್ಟ. ಇದು ಅವಳ 365 ದಿನಗಳ ಪ್ರಯಾಣದ ಮೊದಲ ದಿನ. ಇಂದು ಬೆಳಿಗ್ಗೆ ಅವಳು 6 ಎದ್ದು ತಾಜಾ ಮನಸ್ಸಿನಿಂದ ದಿನವನ್ನು ಆರಂಭಿಸುತ್ತಾಳೆ. ಎದ್ದು ಕೂಡಲೇ ದೇವರ ಮುಖ ನೋಡಿ ಪ್ರಾರ್ಥನೆ ಮಾಡುತ್ತಾಳೆ. ಸಾಮಾನ್ಯವಾಗಿ ದೇವರ ಜೊತೆಗೆ ತೆಂಗಿನ ಮರವನ್ನು ನೋಡಿದರೆ ದಿನ ಶುಭವಾಗುತ್ತದೆ ಎಂಬ ನಂಬಿಕೆ ಅವಳದು. ಅದಾದ ನಂತರ ಅವಳು ತಾಯಿಗೆ ಸಹಾಯ ಮಾಡಲು ಹೋಗುತ್ತಾಳೆ. ಅಮ್ಮನ ಜೊತೆ ಸೇರಿ ಮನೆ ಮುಂದೆ ಸುಂದರವಾದ ರಂಗೋಲಿ ಬಿಡಿಸುತ್ತಾಳೆ. ನಂತರ ಮನೆ ಸ್ವಚ್ಛಗೊಳಿಸಿ ಸ್ವಲ್ಪ ನೀರು ಕುಡಿ ಕುಟುಂಬದವರ ಜೊತೆ ಸ್ವಲ್ಪ ಸಮಯ ಕಳೆಯುತ್ತಾಳೆ. ಆಮೇಲೆ ಸ್ನಾನ ಮಾಡಿ ಹೊರಗೆ ಹೋಗಲು ತಯಾರಾಗುತ್ತಾಳೆ. ಇಂದು ಅವಳ ಸ್ನೇಹಿತೆಯನ್ನು ಭೇಟಿಯಾಗುವ ಯೋಜನೆ ಇರುತ್ತದೆ. ಸ್ನೇಹಿತೆಯ ಜೊತೆ ಕಾಫೆನಲ್ಲಿ ಸ್ವಲ್ಪ ಸಮಯ ಕಳೆಯುತ್ತಾಳೆ. ಸಂಭಾಷಣೆ, ನಗು, ಸಂತೋಷ, ಸಮಯ ಹೇಗೆ ಹಾರುತ್ತದೆ ಎನ್ನುವುದೇ ಗೊತ್ತಾಗಲ್ಲ. ಸಂಜೆಯ ವೇಳೆಗೆ ಮನೆಗೆ ಮರಳಿ ಸ್ವಲ್ಪ ವಿಶ್ರಾಂತಿ ಪಡೆಯುತ್ತಾಳೆ. ನಂತರ ತಾಯಿಗೆ ಮತ್ತೆ ಸಹಾಯ ಮಾಡಿ ರಾತ್ರಿ ಊಟ ತಯಾರಿಯಲ್ಲಿ ಕೈಜೋಡಿಸುತ್ತಾಳೆ. ಕುಟುಂಬದ ಜೊತೆ ಕೂತು ಊಟ ಮಾಡಿ ಸಂತೋಷದಿಂದ ದಿನವನ್ನು ಮುಗಿಸುತ್ತಾಳೆ. ಊಟದ ನಂತರ ಸ್ವಲ್ಪ ಹೊತ್ತು ಫೋನ್ ಬಳಸುತ್ತಾಳೆ. ನಂತರ ಸರಿಯಾಗಿ ರಾತ್ರಿ 9:30ಕ್ಕೆ ನಿದ್ರೆಗೆ ಹೋಗುತ್ತಾಳೆ. ಇದೇ ಒಂದು ಸಾಮಾನ್ಯ ಮೈಸೂರು ಹುಡುಗಿಯ ದಿನ. ಇದೇ ನಮ್ಮ ಮೈಸೂರು ಹುಡುಗಿಯ ಜೀವನದ ಒಂದು ಪುಟ. See you in the next video. Bye.